ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ನಡೆದಂತಹ ಜಗಳದಿಂದಾಗಿ ಅಶ್ವಿನಿ ಗೌಡ ಈವರೆಗೆ ನಡೆದಂತಹ ಎಲ್ಲಾ ಜಗಳಕ್ಕಿಂತಲೂ ತುಂಬಾನೇ ಹೆಚ್ಚು ಕೋಪ ಮಾಡಿಕೊಂಡಿದ್ದು ಕ್ಯಾಪ್ಟನ್ ರಘು ಅವರು ಅಶ್ವಿನಿ ಗೌಡ ಬಳಿ ಬಂದು ನಿಮ್ಗೆ ಕೊಟ್ಟಿರುವ ಕೆಲಸವನ್ನ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಅಶ್ವಿನಿ ಗೌಡ ನನಗೆ ಸ್ವಲ್ಪ ಬೆನ್ನು ನೋವು, 10 ನಿಮಿಷ ವೆಯ್ಟ್ ಮಾಡಿ ಮತ್ತೆ ಬಂದು ಮಾಡ್ತೀನಿ ಅಂತ ಹೇಳಿದ್ದಾರೆ. 10 ನಿಮಿಷ ಆದ ನಂತರವೂ ಅಶ್ವಿನಿ ಗೌಡ ಕೆಲಸ ಮಾಡೋದಿದ್ದಕ್ಕೆ ಎಲ್ರು ಕೂಡ ಕೆಲಸ ಕೊಟ್ಟಾಗ ನಮ್ಗೆ ಬೆನ್ನು ನೋವು ಅಂತ ಅಂದ್ರೆ ಈ ಮನೆಯಲ್ಲಿ ಕೆಲಸ ಮಾಡೋರು ಯಾರು ಅಂತ ಅಶ್ವಿನಿ ಗೌಡ ಬಳಿ ಕೇಳಿದ್ದಾರೆ. ಇದಕ್ಕೆ ಗರಂ ಆದ ಅಶ್ವಿನಿ ಗೌಡ ಕ್ಯಾಪ್ಟನ್ ರಘು ಅವರ ಮೇಲೇನೆ ಕೆಂಡಾಮಂಡಲರಾಗಿದ್ದಾರೆ. ರಘು ಮತ್ತು ಅಶ್ವಿನಿ ಗೌಡ ನಡುವೆ ದೊಡ್ಡ ವಾಕ್ ಸಮರವೇ ನಡೆದಿದ್ದು ಅಶ್ವಿನಿ ಗೌಡ ಕೋಪದಿಂದ ನನ್ನನ್ನು ಬಿಗ್ ಬಾಸ್ ಮನೆಯಿಂದ ಹೊರಕಳಿಸಿ ನಾನು ಇನ್ ಮುಂದೆ ಇಲ್ಲಿ ಇರೋದಕ್ಕೆ ಆಗಲ್ಲ ಅಂತ ಹೇಳಿ ದೊಡ್ಡ ಮಾರಾಮಾರಿಯನ್ನೇ ಮಾಡಿದ್ದಾರೆ. ವೀಕ್ಷಕರೇ, ಸದ್ಯಕ್ಕೆ ಬರ್ತಿರುವಂತಹ ಲೇಟೆಸ್ಟ್ ಮಾಹಿತಿ ಪ್ರಕಾರ ಅಶ್ವಿನಿ ಗೌಡ ತಾತ್ಕಾಲಿಕವಾಗಿ ಬಿಗ್ ಬಾಸ್ ಮನೆಯಿಂದ ಹೊರಬಂದು ಬೆನ್ನು ನೋವಿಗೆ ಚಿಕಿತ್ಸೆಯನ್ನ ಪಡಿತಿದ್ದಾರೆ ಅಂತ ಹೇಳಲಾಗ್ತಿದೆ. ಅಶ್ವಿನಿ ಅವರನ್ನ ಬಿಗ್ ಬಾಸ್ ತಂಡ ಸ್ಕ್ಯಾನಿಂಗ್ ಅನ್ನ ಮಾಡಿಸಿ ಮತ್ತೆ ಬಿಗ್ ಬಾಸ್ ಮನೆಗೆ ಕರೆತಂದು ಅಶ್ವಿನಿ ಗೌಡ ಅವರ ಮನವೊಲಿಸುವ ಕೆಲಸವನ್ನ ಮಾಡ್ತಿದೆ ಅಂತ ಹೇಳಲಾಗ್ತಿದೆ. ಏನೇ ಆಗಿರ್ಲಿ ವೀಕ್ಷಕರೇ, ಇವತ್ತಿನ ಒಂದು ಜಗಳದಲ್ಲಿ ಯಾರೆಲ್ಲ ಗಿಲ್ಲಿ ನಟ ಮತ್ತು ಕ್ಯಾಪ್ಟನ್ ರಘು ಅವರಿಗೆ ಸಪೋರ್ಟ್ ಮಾಡ್ತೀರಾ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಇಲ್ಲಿ ಯಾರ್ದು ಸರಿ ಅನ್ನೋದನ್ನ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.